ಬ್ಯಾಕ್ ಟು ಮೈ ಚಾನಲ್. ಹಾಯ್ ಮಾತರೆಗಳ. ಇವತ್ತು ನೋಡಿ 1 kg ಗಿಂತ ಸ್ವಲ್ಪ ಜಾಸ್ತಿನೇ ಇದೆ. ಮುರು ಮೀನಿದೆ, ರಾಣಿ ಫಿಶ್ ಅಂತಾನೂ ಕರೀತಾರೆ, ಮದಿಮಾಲ್ ಮೀನು ಅಂತಾನೂ ಕೂಡ ಕರೀತಾರೆ. ಫ್ರೆಶ್ ಮೀನಿಗೆ ಇವತ್ತು ಫ್ರೆಶ್ ಆಗಿ ಮನೆಯಲ್ಲೇ ಮಸಾಲವನ್ನು ರೆಡಿ ಮಾಡಿಕೊಂಡು ಮಸಾಲ ಗೀ ರೋಸ್ಟ್ ತವಾ ಫ್ರೈ ಅನ್ನ ಮಾಡೋಣ. ತುಂಬಾನೇ ಸೂಪರ್ ಆಗಿರುತ್ತೆ. ಇವಾಗ ಫಸ್ಟಿಗೆ ಇದನ್ನ ಕ್ಲೀನ್ ಮಾಡಿಕೊಂಡು ಆಮೇಲೆ ತವಾ ಫ್ರೈ ಅನ್ನ ಮಾಡ್ತೀನಿ. ಮೀನನ್ನು ಕ್ಲೀನ್ ಮಾಡೋ ಮೊದಲು ಖಾರಕ್ಕೆ ಬೇಕಾಗುವಷ್ಟು ಮೆಣಸನ್ನು ನೆನೆಸಿಡಬೇಕು. ಹಾಗೆ ನಾನು 8 ಬ್ಯಾಡಗಿ ಮೆಣಸು, 3 ಗುಂಟೂರು ಮೆಣಸು, 2 ಗಿಡ್ಡ ಮೆಣಸನ್ನು ನೀರು ಹಾಕಿ ಒಂದು ಕುದಿ ಬರೋ ತನಕ ಕುದಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ಬೇಯಿಸ್ಬೇಕಾಗಿಲ್ಲ, ಒಂದು ಕುದಿ ಬಂದರೆ ಸಾಕು. ಇದು ಕುದಿತಾ ಇರುವಾಗಲೇ ಒಂದು ಸಣ್ಣ ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹುಳಿನ ನೀರು ಹಾಕಿ ಇದನ್ನು ಕೂಡ ಸ್ವಲ್ಪ ಹೊತ್ತು ನೆನೆಯೋಕೆ ಬಿಡೋಣ. ನೋಡಿ, ಇವಾಗ ನೀರು ಕುದೀತಾ ಇದೆ, ಒಂದು ಕುದಿ ಬಂದರೆ ಸಾಕು. ಇನ್ನು ಇದನ್ನು ಆಫ್ ಮಾಡಿಕೊಂಡು ತಣ್ಣಗಾದ ಮೇಲೆ ರುಬ್ಕೊಳ್ತೀನಿ. ಫಸ್ಟಿಗೆ ಇದರ ಸಿಪ್ಪೆಯನ್ನೆಲ್ಲ ತೆಗೆಯೋಣ. ನೋಡಿ, ಈ ರೀತಿ ಸಿಪ್ಪೆಯನ್ನು ತೆಗಿಬೇಕು ಫಸ್ಟಿಗೆ. ಎರಡೂ ಕಡೆ ಕೂಡ ತೆಗಿಬೇಕು. ನೋಡಿ, ಇವಾಗ ಸಿಪ್ಪೆ ಎಲ್ಲ ಕ್ಲೀನಾಗಿ ತಗೊಂಡಾಯಿತು. ಎರಡೂ ಕಡೆ ಕೂಡ ತುಂಬಾ ಶಾರ್ಪ್ ಇದೆ, ಹುಷಾರಾಗಿ ಕಟ್ ಮಾಡ್ಕೊಳ್ಳೋಣ. ಇದನ್ನು ಕಟ್ ಮಾಡ್ಕೊಳ್ಳೋಣ. ಇದನ್ನು ಕ್ಲೀನಾಗಿ ತಗೋಬೇಕು. ಎಲ್ಲವನ್ನು ಕಟ್ ಮಾಡಿ ಈ ರೀತಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಕಟ್ ಮಾಡಿ ಎಲ್ಲನ ಕ್ಲೀನ್ ಮಾಡಿ ಚೆನ್ನಾಗಿ ವಾಶ್ ಮಾಡ್ಕೊಂಡು ತಂದಿದ್ದೀನಿ. ಇನ್ನು ಇದಕ್ಕೆ ಕಟ್ಸ್ ಹಾಕೋಣ. ಈ ರೀತಿ ಕಟ್ಸ್ ಹಾಕಿ ರೆಡಿ ಮಾಡ್ಕೊಳ್ಳೋಣ. ಈ ರೀತಿ ಕಟ್ಸ್ ಹಾಕೊಂಡಿದ್ದೀನಿ. ಎಲ್ಲದಕ್ಕೂ ಕೂಡ ಕಟ್ಸ್ ಹಾಕಿ ರೆಡಿ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಸ್ವಲ್ಪ ಅರಶಿನ ಪೌಡರ್ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ. ಆಮೇಲೆ ಅರ್ಧ ಲಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು, ಅರಶಿನ, ಲಿಂಬೆಹಣ್ಣಿನ ರಸ ಎಲ್ಲಕ್ಕೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಮಾಡಿ 10 ನಿಮಿಷ ಹಾಗೆ ಬಿಡೋಣ. ಇವಾಗ ಇದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ತೀನಿ. 8 ಎಸಳು ಬೆಳ್ಳುಳ್ಳಿ, ಕಟ್ ಮಾಡ್ಕೊಂಡಿರುವ ಸಣ್ಣ ಪೀಸಷ್ಟು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಅರಶಿನ ಪೌಡರ್. ಆವಾಗಲೇ ಕುದಿಸಿ ನೆನೆಸಿ ತಣ್ಣಗಾಗಿರುವಂಥ ಮೆಣಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಖಾರಕ್ಕೆ ಎಷ್ಟು ಬೇಕಂತ ನೋಡ್ಕೊಂಡು ಹಾಕೋಬೋದು. ಖಾರ ಕಮ್ಮಿ ಬೇಕಾದರೆ ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ. ಸ್ವಲ್ಪ ಕರಿಬೇವಿನ ಎಲೆ, 1 ಹಸಿ ಮೆಣಸನ್ನು ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. 1/4 ಸ್ಪೂನಷ್ಟು ಪೆಪ್ಪರ್, 1 ಸ್ಪೂನಷ್ಟು ಜೀರಿಗೆ, ಹಾಗೆ ಆವಾಗಲೇ ನೆನೆಸಿಟ್ಟಿರುವಂಥ ಹುಣಸೆ ಹುಳಿನ ಎಷ್ಟು ಹುಳಿ ಬೇಕಂತ ನೋಡಿಕೊಂಡು ಸೇರಿಸ್ಕೊಳ್ಬೇಕು. ನಾನು 2 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರನ್ನು ಹಾಕಿ ಒಂದ್ಸಲ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮತ್ತೆ ನೈಸಾಗಿ ಪೇಸ್ಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ರುಬ್ಬಿರುವ ಮಸಾಲ ಪೇಸ್ಟನ್ನು ಒಂದು ಬೌಲಿಗೆ ಹಾಕ್ಕೊಂಡು ಮೀನಿಗೆ ಬೇಕಾಗುವಷ್ಟು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಉಳಿದಿರುವ ಮಸಾಲವನ್ನು ಆಮೇಲೆ ಸಪ್ರೇಟಾಗಿ ಫ್ರೈ ಮಾಡೋದಕ್ಕೆ ತೆಗೆದಿಡ್ತಾ ಇದ್ದೀನಿ. ಇವಾಗ ಒಂದೊಂದಾಗಿ ಎಲ್ಲ ಮೀನಿಗೂ ಮಸಾಲವನ್ನು ಹಚ್ಕೊಳ್ಳೋಣ. ಎರಡು ಕಡೆ ಕೂಡ ಮಸಾಲವನ್ನು ಚೆನ್ನಾಗಿ ಹಚ್ಕೋಬೇಕು. ಎಲ್ಲ ಮೀನಿಗೂ ಕೂಡ ಇದೇ ರೀತಿ ಮಸಾಲವನ್ನು ಹಚ್ಚಿ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಅರ್ಧ ಗಂಟೆ ಹಾಗೆ ಬಿಡೋಣ. ತವಾ ಚೆನ್ನಾಗಿ ಬಿಸಿಯಾಗಿದೆ. ಇದಕ್ಕೆ 2 ಅಥವಾ 3 ಸ್ಪೂನಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳೋಣ ತುಪ್ಪವನ್ನು. ನೋಡಿ, ರುಬ್ಬಿರುವಂಥ ಮಸಾಲ ಸ್ವಲ್ಪ ಉಳಿದಿದೆ. ಇದನ್ನು ಫಸ್ಟಿಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. 2.5 ಸ್ಪೂನಷ್ಟು ಇದೆ, ಇದನ್ನು ಹಾಕೊಳ್ತಾ ಇದ್ದೀನಿ.
ಇದನ್ನು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು. ಇನ್ನು ಮಸಾಲವನ್ನು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬೇಕಾದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೋದು. ನಾನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ. ತುಪ್ಪದಲ್ಲಿ ಮಸಾಲ ಚೆನ್ನಾಗಿ ಫ್ರೈ ಆಗಬೇಕು, ಹಸಿ ವಾಸನೆ ಹೋಗೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಮಸಾಲದ ಹಸಿ ವಾಸನೆ ಕಮ್ಮಿ ಆಗಿದೆ. ಇವಾಗ ಇದಕ್ಕೆ ಮೀನನ್ನು ಹಾಕ್ಕೊಳ್ಳೋಣ. ನಾನು 3 ಮೀನನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಎರಡೂ ಕಡೆ ಕೂಡ ಚೆನ್ನಾಗಿ ಮಸಾಲವನ್ನು ಹಚ್ಚಿ ಫ್ರೈ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು. ಎರಡೂ ಕಡೆ ಕೂಡ ಮಸಾಲವನ್ನು ಹಚ್ಚಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮಸಾಲ ಚೆನ್ನಾಗಿ ಫ್ರೈ ಆಗೋದ್ರ ಜೊತೆಗೇ ಮೀನು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಒಂದು ಸೈಡ್ ಚೆನ್ನಾಗಿ ಫ್ರೈ ಆದಮೇಲೆ ಇನ್ನೊಂದು ಕಡೆ ಕೂಡ ಮಗುಚಿ ಹಾಕಿ ಇದನ್ನು ಫ್ರೈ ಮಾಡ್ಕೋಬೇಕು. 1 ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡೋಣ. ನೋಡಿ, ಇವಾಗ ಒಂದು ಸೈಡ್ ಚೆನ್ನಾಗಿ ಫ್ರೈ ಆಗಿದೆ. ಮಗುಚಿ ಹಾಕಿ ಬೇಯಿಸ್ಕೊಳ್ಳೋಣ ಇನ್ನೊಂದು ಸೈಡ್. ಇವಾಗ ಸ್ವಲ್ಪ ಫ್ಲೇಮನ್ನು ಜಾಸ್ತಿ ಮಾಡ್ತಾ ಇದ್ದೀನಿ. ಮೇಲ್ಗಡೆ ಸ್ವಲ್ಪ ಕರಿಬೇವಿನ ಎಲೆಯನ್ನು ಹಾಕೊಳ್ಳೋಣ. ಹಾಗೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ. ಇಷ್ಟು ಗ್ರೇವಿ ಬೇಕಾದರೆ ನೀವು ಇಷ್ಟಕ್ಕೆ ಆಫ್ ಮಾಡ್ಕೋಬೋದು. ಇನ್ನೂ ಸ್ವಲ್ಪ ಡ್ರೈ ಆಗಿ ಬೇಕಾದರೆ ಇನ್ನೂ ಸ್ವಲ್ಪ ಹೊತ್ತು ಇದನ್ನು ಡ್ರೈ ಮಾಡ್ಕೋಬೋದು. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇನ್ನಿದನ್ನು ಆಫ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ 3 ಮೀನಾಗಿ ತವಾ ಫ್ರೈ ರೆಡಿಯಾಗಿದೆ. 3 ಮೀನಿನ ಮಸಾಲಾಗಿ ತವಾ ಫ್ರೈ ರೆಡಿಯಾಗಿದೆ.